ಆಗೇನಾಯಿತು, ರಾಜಕಾರಣಿಗಳಲ್ಲಿ ಅಲ್ಲಿ ಒಂದು ಹುತ್ತುಗಾಲ ಹುಟ್ಟು. ಇವನ್ನೆಲ್ಲೋ ದೇವಸ್ಥಾನ ಮಾಡಿದಾಗ ಸಮಸ್ಯೆ ಆಯ್ತು. ಈಗ ಇಲ್ಲಿ ಬೇರೆ ಬರ್ತಾವನಲ್ಲ, ಇವನೇನೋ ರಾಜಕೀಯಕ್ಕೆ ಬರ್ತಾನೇನೋ ಅವ್ರ ಕಲ್ಪನೆ, ನನಗಿಲ್ಲ. ಅವ್ರ ಕಲ್ಪನೆನೇ ಅವರು ಅದು ಮುಂದೆ ಏನಾಗಿದೆ ಬಿಡಿ. ಅದು ಆಗ ಏನಾಯಿತು, ಮಾಡೋದಕ್ಕೆ ಘೋಷಣೆ ಮಾಡಿದ್ದೀನಿ, ನಾನು ಕೆಂಪೇಗೌಡರ ಶಿಲೆ ಉದ್ಘಾಟನೆ ಮಾಡ್ತೀನಿ ಅಂದರೆ ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲ ಕೃಷ್ಣಪ್ಪನವರು ಮಾಡಲ್ಲ, ಮಾಡ್ತೀನಿ, ಇಲ್ಲ ಮಾಡಲ್ಲ. ಕೊನೆಗೆ ಏನಾಯಿತು, ನಿಮಗೆ ಜಾಗ ಎಲ್ಲಿದೆ, ನಾನು ಮಾಗಡಿಯಲ್ಲಿ ಮಾಡ್ತೀನಿ, ಜಾಗನ ಸರ್ಕಾರ ಕೊಡಬೇಕು. ಕೆಂಪೇಗೌಡ ನಾಡಲ್ಲಿ ಕೆಂಪೇಗೌಡರಿಗೆ ಜಾಗ ಕೊಡ್ಲಾರೆ ಮತ್ತು ಯಾರು ಕೊಡ್ತಾರೆ, ನಾನು ಮಾಡ್ತೀನಿ. ಕೊನೆಗೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ, ಡಿ ಸಿ ಅವ್ರು ಕೇಳಿದ್ರೆ ಎಚ್ ಎಮ್ ರೇವಣ್ಣನ ಕೇಳಿ ಅಂತಾರೆ, ಅಲ್ಲಿ ಸಂಬಂಧಪಟ್ಟ ಇಲಾಖೆ ಕೇಳಿದ್ರೆ ಅವ್ರನ್ನ ಕೇಳಿ ಅಂತಾರೆ. ಇದಕ್ಕೆಲ್ಲ ಸೂಕ್ಷ್ಮವಾದ ಅಂದರೆ ಒಬ್ಬ ವ್ಯಕ್ತಿ ಬೇಕಲ್ಲ. ಆವಾಗ ಚೀಫ್ ಮಿನಿಸ್ಟ್ರು ಎಸ್ ಎಂ ಕೃಷ್ಣ ಅವರು, ಅವತ್ತು ಎಸ್ ಎಂ ಕೃಷ್ಣ ಅವ್ರಿಗೆ ಹೋಗಿ ನಾವೆಲ್ಲ ಒಂದು ಮನವಿಯನ್ನು ಕೊಟ್ವಿ. ಸರ್ ಹೀಗಾಗಿದೆ, ಕೆಂಪೇಗೌಡರ ಶಿಲೆ ಅದು ಆಲ್ರೆಡಿ ರೆಡಿ ಇದೆ, ಪೂಜೆಗೆ ರೆಡಿ ಇದೆ, ಅದನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಾಗಡಿಯಲ್ಲಿ ಜಾಗ ಕೊಡ್ತಾ ಇಲ್ಲ. ನಾವು ಒಕ್ಕಲಿಗರಾಗಿ ಕೆಂಪೇಗೌಡ ನಾಡಲ್ಲಿ ಕೆಂಪೇಗೌಡರ ಜಾಗ ಇಲ್ಲ ಅಂದರೆ ಅಲ್ಲಿ ಸಮಸ್ಯೆ ಆಗುತ್ತೆ. ನೀವು ಮಿನಿಸ್ಟರ್ ಆದ ಎಚ್ ಎಮ್ ರೇವಣ್ಣವ್ರಿಗೆ ಒಂದು ಮಾತು ಹೇಳಿ ಅಂತ ಹೇಳಿ ನಾವು ಅವ್ರಿಗೊಂದು ಮನವಿಯನ್ನು ಕೊಟ್ವಿ. ಅವರು ಒಂದೇ ಮಾತು, ಅದು ನೋಡಲೇ ಇಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನೀವು ಎಚ್ ಎಮ್ ರೇವಣ್ಣ ಕೊಟ್ಟರೆ ಮಾಡಿ, ಇಲ್ಲ ಅಂದರೆ ನಾನು ಅನುಮತಿ ಕೊಡೋದಿಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊ ಹೋಗಿ. ಅವಾಗ ಮನಸ್ಸಿಗೆ ಭಾಳ ನೋವಾಯಿತು. ಈಗ ಒಕ್ಕಲಿಗರು ಹೇಳ್ತಾರೆ ಅಷ್ಟೇ, ತಿನ್ನೋಕೆ ಉಣ್ಣೋಕೆ ಎಲ್ಲ ಭಾಷಣ ಮಾಡೋಕೆ ಮಾತ್ರ ಎಲ್ಲ ಒಕ್ಕಲಿಗರು. ಕೆಲಸ ಬಂದಾಗ ಒಂದು ವ್ಯಕ್ತಿತ್ವ ಉಳಿಸ್ಕೊಳ್ಳುವಾಗ ಯಾರಿಗೂ ಧ್ವನಿನೇ ಇರಲ್ಲ. ಆವತ್ತು ನನ್ನ ಮನಸ್ಸಿಗೆ ಏನಾಯಿತು, ಎಸ್ ಎಂ ಕೃಷ್ಣ ಅವರು ಒಬ್ಬ ವಿದೇಶಾಂಗ ಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಗಳಾಗಿ ಇಷ್ಟೆಲ್ಲ ಮಾಡಿದಂಥವ್ರು ರೇವಣ್ಣನಿಗೊಂದು ಮಾತು, ಕೆಂಪೇಗೌಡರು ಜಾಗ ಕೊಡು ಅಂತ ಹೇಳೋಕ್ಕಾಗ್ತಿಲ್ವಾ, ಹೇಳಿಲ್ಲ. ಸರಿ, ಅಲ್ಲಿಂದ ಬಂದ್ವಿ. ದಿನ ಘಟನೆಗಳಾಗ್ತಾ ಆಯಿತು. ಇನ್ನು 1.5 ತಿಂಗಳು ಉಳಿದಿದೆ. ನಮ್ಮ ಏನು ಡೇಟ್ ಅನೌನ್ಸ್ ಮಾಡಿ 6 ತಿಂಗಳು ಮುಂಚೆ 1.5 ತಿಂಗಳು ಉಳಿದಿದೆ. ಕೊನೆಗೇನಾಯಿತು, ಎಚ್ ಎಮ್ ರೇವಣ್ಣ ಹತ್ರ ಮತ್ತೆ ಹೋದೆ. ಸರ್ ಏನು, ಸರಿ ನನಗೆ ಪುರ್ಸೊತ್ತಿಲ್ಲ, ನೀವು ವಿಧಾನಸೌಧಕ್ಕೆ ಬನ್ನಿ. ವಿಧಾನಸೌಧಕ್ಕೆ ಅವಾಗಂದರೆ ನಮಗೆ ಸ್ವಲ್ಪ ಸಾಕಷ್ಟು ಸಮಸ್ಯೆಗಳು, ಅಂದರೆ ಫೀಲ್ಡ್ ಇತ್ತು, ಪೊಲೀಸರಿದ್ದರು, ನಮಗೆ ಒಳಗಡೆ ಹೋಗೋಕ್ಕೆ ಅನುಮತಿ ಇರೋದಿಲ್ಲ, ಸಾಕಷ್ಟು ಗೊಂದಲ ಆಯಿತು. ಸರಿ ಹೇಳಿದ್ಮೇಲೆ ಆಯ್ತು ಬರ್ತೀನಿ ನಡೀರಿ ಸರ್ ಅಂತ ಇವತ್ತು ಹೋದೆ, ಕೇಳಿದೆ. ಇವತ್ತು ಪುರ್ಸೊತ್ತಿಲ್ಲ, ನಾಳೆಗೆ ಬಾ ಅಂದರು. ಒಂದಷ್ಟೊತ್ತು ಕಾಯಿದೆ, ವಾಪಸ್ ಬಂದೆ. ಮತ್ತೆ ನಾಳೆ ಬಾ ಅಂದಲ್ಲ, ತಿರ್ಗಿ ಯಾರನ್ನೂ ಹಿಡ್ಕೊಂಡು ತಿರ್ಗಿ ಒಳಗಡೆ ಹೋದ್ವಿ. ಈ ವಿಧಾನಸೌಧಕ್ಕೆ ಹೋಗ್ಬೇಕಲ್ಲ, ಇವಾಗ ನಮ್ಮ ಕೆಲಸ ಆಗಬೇಕು. ಅಲ್ಲಿ ಹೋದೆ. 3 ಗಂಟೆಯಿಂದ 5:30ವರೆಗೂ ಕುಣಿಸಿದ್ರು. ಆಚೆ ಕಡೆ ಎಲ್ಲರನ್ನೂ ಕಳಿಸಿದ್ರು. ಲಾಸ್ಟಿಗೆ ಎದ್ದು ಬರುವಾಗ ನನ್ನ ಹತ್ರ ಬಂದರು. ಏನು ಅಂದರೆ, ಏನು ಸಾರ್ ಇದೆಲ್ಲ, ನಾನು ಊರು ಜನ ಕೇಳ್ಬೇಕ್ರಿ, ನೀವು ಕೇಳ್ದಂಗೆಲ್ಲ ಕೊಡೋಕ್ಕಾಗಲ್ಲ. ಮತ್ತು ಊರು ಜನ ಕೇಳೋರು ನನಗೆ ಯಾಕೆ ನೆನ್ನೆ ಇವತ್ತು ಕಾಯಿಸಿದ್ರಿ, ಇದು ತಪ್ಪಲ್ವಾ? ಕೊಡೋಕ್ಕಾದ್ರೆ ಕೊಡಿ, ಕೊಡೋಕ್ಕಾಗಲ್ಲ ಆಗಲ್ಲ ಅಂಥೇಳಿ. ನೀವೆಲ್ಲ ಸುತ್ತಿ ದಿನ ಒಂದೊಂದು ಊರು ಸುತ್ತಿಸಿ ನಮಗೆ ನೋವು ಕೊಡಬೇಡಿ. ನೀವು ಕೊಡಲಿಲ್ಲ ಅಂದ್ರೆ ನಾನು ಮಾಡ್ತೀನಿ, ಆಗುತ್ತಾ ಆಗಲ್ವಾ ಅಂಥೇಳಿ ಅವತ್ತು ನೇರ ಮುಖಾಮುಖಿ ಮಾತಾಡಿದ್ರು. ರೇವಣ್ಣವ್ರಿಗೂ ಕೋಪ ಬಂದು, ಅದೇನು ಮಾಡ್ತೀಯೋ ಮಾಡ್ಕೊ ಅಂದರು. ಆಯ್ತು ಬಿಡಿ, ನಿಮ್ಮನ್ನು ಕೇಳಲ್ಲ ಅಂತ ನಾನು ಎದ್ದು ಆಚೆಗೆ ಬಂದೆ. ಓದೆ, ಏನು ಮಾಡಬೇಕು ಅಂತ ದಿನ ಹತ್ತಿರ ಇದೆ. ಅವ್ರನ್ನ ಕೊಡಲ್ಲ ಅಂತ, ನಾನು ಮಾಡ್ತೀನಿ ಅಂತ. ಇನ್ನೊಂದು ತಿಂಗಳಿದೆ. ಲಾಸ್ಟಲ್ಲಿ ಏನೋ ಅವಮಾನ ಆಗುತ್ತೆ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಮಾಗಡಿ ಏನು ತಹಸೀಲ್ದಾರ್ ಆಫೀಸ್ ಇದೆ, ಅದ್ರ ಮುಂಭಾಗದಲ್ಲಿ ಈ ರೋಡಿಂದ ಅದ್ರ ಪಕ್ಕದ ಎದುರುಗಳೇ ಒಂದು 3/4 ಎಕರೆ 30 ಗುಂಟೆ ಜಾಗ ಇತ್ತು. ಅಲ್ಲಿ ಸಾರಾಯಿ ಗಿರಾಯಿ ಏನೋ ಬಾಟ್ಲು ಮಾಡೋರು ಅಲ್ಲಿ ಹಾಕ್ತಿದ್ರು. ಆ ಜಾಗ ಮಾರಾಟಕ್ಕಿದೆ ಅಂದಾಗ 37 ಲಕ್ಷಕ್ಕೆ ಅದನ್ನು ವ್ಯಾಪಾರ ಮಾಡಿದೆ. 37 ಲಕ್ಷಕ್ಕೆ ವ್ಯಾಪಾರ ಮಾಡಿದಾಗ ಅವತ್ತು ಇಲ್ಲ ಕೃಷ್ಣಪ್ಪನವ್ರು ಏನಾದರೂ ಅಲ್ಲಿ ಮಾಡಿಬಿಟ್ರೆ, ಪ್ರೈವೇಟ್ ಜಾಗದಲ್ಲಿ ಕೆಂಪೇಗೌಡರು ಶಿಲೆ ವಿನ್ಯಾಸ ಆದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂಥೇಳಿ ಆಗ ಎಲ್ಲರೂ ರಾಜಕಾರಣಿಗಳು ಗುಟ್ಟಾಗಿ ಸೇರಿ ರೇವಣ್ಣವರು ಮನವೊಲಿಸಿ, ನೀವು ಕೊಡಲೇಬೇಕು, ಇಲ್ಲಾಂದರೆ ರಾಜಕಾರಣ ಮಾಡೋಕ್ಕಾಗಲ್ಲ ಅಂದಾಗ ಕೊಡಬೇಕು. ಅಷ್ಟೊತ್ತಿಗೆ ಏನಾಗಿದೆ, ರೇವಣ್ಣವರು ಚೀಫ್ ಮಿನಿಸ್ಟ್ರಿಗೆ ಏನು ಹೇಳಿದ್ದಾರೆ, ನಾನು ಮಿನಿಸ್ಟ್ರು ಪೋಸ್ಟ್ ಹೋದರೂ ಪರವಾಗಿಲ್ಲ, ನೀವು ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ನೀವು ಅನುಮತಿ ಕೊಡಬಾರ್ದು, ನೀವು ಅನುಮತಿ ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲಿ ಟೇಬಲ್ ಮೇಲೆ ಒಂದು ಹಾಳೆ ಇಟ್ಬಿಟ್ಟು ಬಂದುಬಿಟ್ಟವ್ರೆ. ಈ ರಾಜಕಾರಣಿಗಳಿಗೆ ಅವ್ರ ಪಕ್ಷ ಅವ್ರು ಬದುಕೋದು ಬೇಕು, ಇನ್ನು ಯಾವ ಸಮಾಜ ಹಾಳಾದರೂ ಅವ್ರಿಗೇನು ನೋವಾಗೋದಿಲ್ಲ, ಅವ್ರಿಗೇನು ಅದು ಅನ್ಸೋದೇ ಇಲ್ಲ ಅವ್ರಿಗೆ. ಆಮೇಲೆ ಅಲ್ಲಿಂದ ಬಂದೆ. ಯಾವಾಗ ಆಯಿತು, ಒಂದು ಕೆಲಸ ಮಾಡಿ, ಈಗ ಎಲ್ಲ ಕಡೆ ನಾನೇ ಲೆಟ್ರ್ ಕೊಟ್ಟು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಚೀಫ್ ಮಿನಿಸ್ಟ್ರಿಗೆ ಹೇಳಿ, ನಾನು ಕೊಟ್ಟರೆ ಅವಮಾನ ಆಗುತ್ತೆ ಅಂತೇಳಿ ಆಗ ಪುರಸಭೆಯವ್ರು ಕರೆದು
20 ಅಡಿಗೆ 20 ಅಡಿ ಜಾಗನ 25 ದಿನ ಇದ್ದಂಗೆ ಕೊಟ್ಟರು. ಆಗ ನಾವು ಕೆಂಪೇಗೌಡರ ಶಿಲೆ ವಿನ್ಯಾಸವನ್ನು ಬಹಳ ಅದ್ಧೂರಿಯಾಗಿ ಮಾಡಿದೆ ಬಿಡಿ. ಅದ್ಧೂರಿ ಅಂದರೆ ಇವತ್ತೊಂದು 50-60 ಸಾವಿರ ಜನ ಆ ಕೆಂಪೇಗೌಡರ ಶಿಲೆ ವಿನ್ಯಾಸ ಸೇರಿತ್ತು. ಅದು ಇತಿಹಾಸದಲ್ಲಿ ವಾಹನಗಳಿಲ್ಲದೆ ಸ್ವಯಂ ಪ್ರೇರಿತವಾಗಿ ಬಂದಂಥ ಮಾಗಡಿ ತಾಲೂಕಿನ ಪ್ರಥಮ ಅದು ದೊಡ್ಡ ಸಭೆ, ಅದು ಕೆಂಪೇಗೌಡರ ಶಿಲೆ ವಿನ್ಯಾಸ. ಅದು ಭಾಳ ವೈಭವೀಕರಣ ಆಯಿತು. ಅವಾಗ ಸಾಕಷ್ಟು ಗಣ್ಯರು ಆಗಮಿಸಿದರು. ಅದೊಂಥರ ಅದು ಉದ್ಘಾಟನೆ ಆದಂಥ ಒಂದು ಸನ್ನಿವೇಶ. ಅದು ಮುಂದೆ